ನೋಡಿದ ಕೂಳೆ ತೊಗೊಂಡು ತಿನ್ಬೇಕು ಅನ್ನಿಸ್ತದಲ್ರಿ. ಭಾರಿ ಟೇಸ್ಟಿ ರೆಸಿಪಿ ಆಗಿದ್ರಿ. ಅದೇನಂದ್ರೆ ಗೋಬಿ ಮಂಚೂರಿ ಮಾಡೇನ್ರಿ. ನಮಸ್ಕಾರ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡಿಗೆ ಮನೆ ಆ್ಯಂಡ್ ಲೈಫ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ನೆನಪಲೆ ಕಮೆಂಟ್ ಮಾಡಿರಿ, ಖುಷಿ ಆಗ್ತದ. ಈಗ ನೋಡ್ರಿ, ಗೋಬಿ ಎಂತ ತಗೋಬೇಕಂದ್ರೆ ಹಿಂಗೆ ದಟ್ಟ ಇರ್ಬೇಕ್ರಿ, ಬಿಡಿ ಬಿಡಿಯಾಗಿ ಇರಬಾರ್ದು. ಆ ಗೋಬಿನ ನೋಡ್ರಿ ಈ ರೀತಿ ಹೂ ಬಿಡಿಸ್ಕೊಂಡಂಗ ಫಸ್ಟ್ ಬಿಡಿಸ್ಕೊಂಡ್ಬಿಡೋಣ ಅಂತ ಎಲ್ಲ ನೀಟಾಗಿ. ಅದನ್ನ ಒಂದು ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಒಂದು ಸ್ವಲ್ಪ ಕುದಿಯೋ ನೀರು ಹಾಕಿ ಒಂದು 10 ನಿಮಿಷ ಬಿಟ್ಬಿಡ್ಬೇಕು. ಅಂದ್ರೆ ಮುಂದೆ ನಮ್ಗೆ ಕೈ ಒಳಗೆ ಹಿಡಿಲಿಕ್ಕೆ ಬಂದಿರ್ಬೇಕು ಗೋಬಿ, ಹಂಗೆ ಆರ್ಲಿಕ್ಕೆ ಬಿಡೋಣ. ಇಲ್ಲೇ 2 ಬಟ್ಲ ಮೈದಾ ತೊಗೊಂಡೆ, 4 ಚಮಚ ಕಾರ್ನ್ಫ್ಲೋರ್ ತೊಗೊಂಡೆ, ಸ್ವಲ್ಪ ಉಪ್ಪು ಅರಿಶಿನ ಖಾರ ಪುಡಿ ಎಲ್ಲ ಸ್ವಲ್ಪ ಹಾಕ್ತಿದ್ದೀನಿ. ಒಂದು ಸ್ವಲ್ಪ ಸಕ್ಕರೆ ಹಾಕ್ಲಿಕ್ಕತ್ತೀನಿ ರೀ. ಸಕ್ಕರೆ ಹಾಕಿದ್ರೆ ಕಲರ್ ಚಂದ ಬರ್ತದ. ಈಗ ಇದನ್ನ ನಾರ್ಮಲ್ ನೀರೊಳಗೆ ಕಲ್ಸ್ಕೊಂಡ್ಬಿಡೋಣ ಅಂತ. ಕನ್ಸಿಸ್ಟೆನ್ಸಿ ಹೆಂಗಿರ್ಬೇಕಂದ್ರೆ ಸೆಮಿ ಲಿಕ್ವಿಡ್ ಇರ್ಬೇಕ್ರಿ. ಭಾಳ ನೀರು ಇರಬಾರ್ದು, ಭಾಳ ಗಟ್ಟಿ ಕೂಡ ಇರಬಾರ್ದು. ಆ ಗೋಬಿಗೆ ಕೋಟ್ ಆಗೋಂಗೆ ಇರ್ಬೇಕು, ಮೇಲೆಲ್ಲ ಹಿಟ್ಟು ಹತ್ತಿರ್ಬೇಕು ಹಂಗೆ. ಈ ಹಿಟ್ಟು ಕಲ್ಸೋದ್ರಾಗ ನೋಡ್ರಿ ಅಲ್ಲಿ ರೆಡಿ ಆಯ್ತು ನಂದು ಗೋಬಿ. ಅದನ್ನ ಚಲೋ ತೊಳೆದು ಆರಾಕ್ಲಿಕ್ಕೆ ಇಟ್ಟೀನಿ. ಈಗ ಇಲ್ಲೇನು ಎಣ್ಣೆ ತೋರಿಸ್ಲಿಕ್ಕತ್ತಿಲ್ಲ, ಇದು ಶೇಂಗಾ ಎಣ್ಣೆ ರೀ. ನಮ್ಮ ಮನೆಯವ್ರ ಫ್ರೆಂಡ್ ಇದನ್ನ ಸೇಲ್ ಮಾಡ್ತಾರ್ರಿ, ಭಾರಿ ಬೆಸ್ಟ್ ಅದ ರೀ. ಇದನ್ನ ನಾನು ಒಗ್ಗರಣೆಗೆ ಉಪಯೋಗಿಸ್ತೀನಿ, ಆಮೇಲೆ ಕರೀಲಿಕ್ಕೆಲ್ಲ ಇದನ್ನೇ ಉಪಯೋಗಿಸ್ತೀನಿ. ಹಿಟ್ಟಂತೂ ರೆಡಿ ಆಗಿತ್ತು, ಗೋಬಿ ರೆಡಿ ಆಗಿತ್ತು. ಈಗ ಇದನ್ನ ಒಂದು ಸ್ವಲ್ಪ ಈ ರೀತಿ 4 ಹಾಕೊಳ್ಳೋದು ಹಿಟ್ಟೊಳಗೆ, ಅದನ್ನ ಅದ್ದಿ ಕರಿಯೋದು, ಈ ಟೈಪ್ ಮಾಡೋದು. ಹೆಂಗಂದ್ರೆ ಸಣ್ಣ ಉರಿ ಒಳಗಿಟ್ಟೆ ಇದನ್ನ ಕರಿಬೇಕಾಗ್ತದ್ರಿ. ನೋಡ್ರಿ ಕಲರು ಚಂದ ಬಂದದ, ಯಾಕಂದ್ರೆ ಸ್ವಲ್ಪ ಖಾರ ಪುಡಿ ಹಾಕೇವಿ. ಆಮೇಲೆ ನೋಡ್ರಿ ಬಿಸಿ ಬಿಸಿ ಅದ, ಮಸ್ತ್ ಒಳಗ ಸಾಫ್ಟ್, ಮೇಲೆ ಕುರುಕುರು ಆಗ್ಯದ್ರಿ, ಭಾರಿ ಚಲೋ ಆಗ್ತದ. ಸಣ್ಣ ಉರಿ ಒಳಗಿಟ್ಟೆ ಕರಿಬೇಕ್ರಿ. ಇದೊಂದು ಕೆಲಸ ನೋಡ್ರಿ, ಏನಂದ್ರೆ ಸಣ್ಣ ಉರಿ ಒಳಗಿಟ್ಟು ಕರಿಬೇಕು ಇವನ್ನ. ಕೆಲವೊಂದು ಶೇಂಗಾ ಎಣ್ಣೆ ಹೆಂಗಿರ್ತದ ಅಂದ್ರೆ, ನಾವ್ ಏನಾರ ಕರಿಬೇಕಂದ್ರ ಬಹಳ ಬುರುಗ್ ಬರ್ತದ್ರಿ ಮೇಲೆ. ಅಂದ್ರೆ ಅವ್ರು ಹಸಿ ಶೇಂಗಾ ತಗೊಂಡು ಎಣ್ಣೆ ತೆಗೆದಿರ್ತಾರ ಅದ್ರದ್ದು. ಆದ್ರೆ ಈಗೇನ್ ನಾವು ತಗೋತೇವಲ್ರಿ ಒಬ್ರ ಕಡೆ, ಅವ್ರ ಎಣ್ಣೆ ಬಹಳ ಚಲೋ ಇರ್ತದ್ರಿ. ನಾ ಅದ್ರೊಳಗೆ ಕರಿತೀನಿ ಯಾವಾಗ್ಲೂ, ಟೇಸ್ಟ್ ಕೂಡ ಸೂಪರ್ ಆಗ್ತದ. ಈಗ ನೋಡ್ರಿ, ನಾನು ಅಷ್ಟು ಗೋಬಿ ಹಾಕೊಳಂಗಿಲ್ಲ, ಒಂದ್ ಮುಷ್ಟಿ ಹಾಕೋತೀನಿ ಹಿಟ್ಟೊಳಗ. ಅದನ್ನ ಮೊದ್ಲು ಕರಿತೀನಿ, ಮತ್ತೆ ಹಾಕೋತೀನಿ. ಈ ಟೈಪ್ ಮಾಡ್ತಾ ಎಲ್ಲಾನು ಮಂಚೂರಿಗಳನ್ನ ಕರ್ಕೊಂಡ್ಬಿಡೋಣಂತ. ಕಲರು ಚಂದ ಬಂದದ, ನೋಡ್ಲಿಕ್ಕಂತೂ ಸೂಪರ್ ಆಗ್ಯದ, ಆಮೇಲೆ ಕ್ರಿಸ್ಪಿ ಆಗ್ಯದ್ರಿ. ಎಲ್ಲ ಫಸ್ಟ್ ಕರ್ಕೊಂಡ್ಬಿಡೋಣ. ಮುಂದೆ ಆ ಎಣ್ಣೆ ತೆಗೆದು ಒಂದೇ ಚಮಚ ಎಣ್ಣೆ ಇಟ್ಟು ಅದ್ರೊಳಗೆ ಒಂಚೂರು ಜೀರಿಗೆ ಹಾಕಿ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಹಾಕಿ ತಕೊಂಡ್ಬಿಡೋಣ ಅಂತ. ಅಂದ್ರೆ ಏನಾಗ್ತದ, ನಮಗ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಭಾಳ ಬೇಯಬಾರ್ದ್ರಿ, ಅದು ಸ್ವಲ್ಪ ಇರ್ಬೇಕು ಬೆಂದಿದ್ದು. ಈಗ ಅದಕ್ಕೆ ಒಂದ್ ಸ್ವಲ್ಪ ಅರಿಶಿನ ಪುಡಿ ಹಾಕಿದೆ ಕಲರ್ಗ. ಆಮೇಲೆ 1 ಬಟ್ಟಲ್ ಒಳಗ 2 ಚಮಚ ಕಾರ್ನ್ಫ್ಲೋರ್, ಅದಕ್ಕೆ ಒಂದಿಷ್ಟು ನೀರು ಹಾಕಿ ಕಲಸಿ ಈ ರೀತಿ ಹಾಕ್ತಿದ್ದೀನಿ. ಅಂದ್ರ ಬೈಂಡ್ ಆಗ್ತದ್ರಿ, ಮಸ್ತ್ ಆಗ್ತದ. ಇನ್ನೊಂದ್ ಸ್ವಲ್ಪ ನೀರ್ ಮೇಲೆ ಹಾಕ್ತೀನಿ ಇದಕ್ಕ. ಚಂದಾಗಿ ಕೈ ಆಡ್ಸೋಣ ಅಂತ. ಬಹಳ ಲಘುನೆ ಗಟ್ಟಿ ಆಗ್ತದ್ರಿ ಇದು, ಹಂಗಾಗಿ ಒಂದ್ ಸ್ವಲ್ಪ ನೀರ್ ಹಾಕಿ ಕೈ ಆಡಿಸ್ತಾ ಇರ್ಬೇಕು. ಸಣ್ಣ ಉರಿ ಒಳಗಿಟ್ಟೆ ಮಾಡ್ಬೇಕ್ರಿ. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದೆ, ಸಾಸ್ ಹಾಕಿದೆ, ಟೊಮೆಟೊ ಸಾಸ್ ಹಾಕಿನಿ, ಹಾಕಿ ಮತ್ತೊಂಚೂರು ನೀರ್ ಹಾಕಿನಿ. ಅಂದ್ರ ಸಣ್ಣ ಉರಿ ಒಳಗಿಟ್ಟು ಮಾಡ್ತಿದ್ರು ಕಾರ್ನ್ಫ್ಲೋರ್ ಗಟ್ಟಿ ಆಗ್ತದಲ್ಲ, ಹಂಗಾಗಿ ನಾವು ನೀರ್ ಹಾಕ್ತಾ ಇರ್ಬೇಕು. ಈಗ 2 ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕೇನ್ರಿ. ಹಾಕಿ ಚಂದಾಗಿ ಕೈ ಆಡ್ಸೋಣ ಅಂತ. ನೀವು ಇನ್ನೊಂದ್ ಚೂರು ಖಾರ ಬೇಕಂದ್ರೆ ಚಿಲ್ಲಿ ಸಾಸ್ ಹಾಕ್ಬೋದು. ಚೂರು ಸಕ್ಕರೆ ಹಾಕಿನಿ. ಇಲ್ಲೇನ್ ಮಾಡಿದೆ, ನನ್ನ ಹತ್ರ ಕೆಂಪು ಮೆಣಸಿನ್ಕಾಯಿ ಉಪ್ಪಿನಕಾಯಿ ಅದಲ್ಲ, ಅದನ್ನೊಂದ್ ಸ್ವಲ್ಪ ಬೆಳ್ಳುಳ್ಳಿ ಅದನ್ನ ಜಜ್ಜಿ ಇದಕ್ಕೆ ಹಾಕೋಣಂತ. ಏನು ಟೇಸ್ಟಿ ಆಗಿದ್ರಿ ಅದು ಹೇಳ್ತೀನಿ. ನಿಮ್ಗೆ ಆ ರೆಸಿಪಿ ಬೇಕಂದ್ರೆ ಕಮೆಂಟ್ ಒಳಗೆ ಬರೀರಿ, ನಾ ತೋರಿಸ್ಕೊಡ್ತೀನಿ. ಚಲೋ ಅದು ಕುದ್ದ ಮೇಲೆ ಈಗ ಇದನ್ನ ಕರೆದಿಟ್ಕೊಂಡಿವಲ್ಲ ಮಂಚೂರಿದು, ಅವನು ಕೂಡ ಹಾಕೋಣ ಅಂತ. ಹಾಕಿ ಚಂದಾಗಿ ಕೈ ಆಡ್ಸೋಣ. ಈಗ ಇಮಿಡಿಯೇಟ್ ತಿನ್ನೋದದ ಅಂತ ನಾನು ಎಲ್ಲ ಹಾಕೀನ್ರಿ. ಈಗ ನಿಮಗೆ ಸ್ವಲ್ಪೇ ಮಾಡೋದದ ಅಂದ್ರೆ ಒಂದು ಪ್ಯಾನ್ ಒಳಗೆ ಸ್ವಲ್ಪ ಈ ಮಸಾಲೆ ತಗೊಂಡು ಇವೇನು ಕರ್ದಿದ್ದು ಇರ್ತಾವಲ್ಲ ಪಕೋಡ, ಅವನ್ನ ಹಾಕಿ ಜೋರ್ ಫ್ಲೇಮ್ ಇಟ್ಟು ಹುರಿದಂಗೆ ಮಾಡ್ಬೇಕ್ರಿ. ನೋಡ್ರಿ ಸೂಪರ್ ಆಗಿ ರೆಡಿ ಆಯ್ತು. ನನಗೀಗ ಅಷ್ಟು ಮಾಡೋದಿತ್ತು ಅಂತ ಹೇಳಿ ಈ ಟೈಪ್ ಹಾಕೀನಿ. ಅಷ್ಟು ಹಾಕಿ ಜೋರ್ ಉರಿ ಒಳಗೆ ಅದನ್ನ ತಾಳ್ಸಿದೆ. ನೋಡ್ರಿ ಎಂತ ಮಸ್ತ್ ಆಗ್ಯದ. ನೋಡ್ರಿ ಟೂತ್ ಪಿಕ್ ಇಟ್ಟೀನಿ, ಬೇಕಾದ್ರೆ ನೀವು ಇದ್ರೊಳಗೆ ತಕ್ಕೊಂಡು ತಿನ್ಬಹುದು. ಹೆಂಗ ಅನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಯ್ತಂದ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ, ನೆನಪಲೆ ಕಮೆಂಟ್ ಮಾಡ್ರಿ, ಖುಷಿ ಆಗ್ತದ. ಇದೇ ನಮ್ಮಿಬ್ಬರಿಗೂ ಕಮ್ಯುನಿಕೇಟ್ ಮಾಡ್ದಂಗೆ ಇರ್ತದ. ಮತ್ತೆ ನಾನು ನಿಮ್ಗೆ ಇನ್ನೊಂದು ವಿಡಿಯೋ ಒಂದಿಗೆ ಸಿಗ್ತೀನಿ. ಜೈ ಶ್ರೀರಾಮ್.